ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ಚಾನಲಲ್ಲಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದೆ ತುಂಬ ದಿನ ಆಯಿತು. ರೀಸನ್ ಏನಪ್ಪ ಅಂತಂದರೆ ಸ್ವಲ್ಪ ಪೆನ್ ಡ್ರೈವನ್ನು ನಾನು ಎಂಬ್ರಾಯ್ಡ್ರಿ ಡಿಸೈನ್ಸ್ ಹಾಕಲಿಕ್ಕೆ ಅಂತ ಕೊಟ್ಟು ಕಳಿಸಿದ್ದೆ. ಹಾಗಾಗಿ ಸ್ವಲ್ಪ ವೀಡಿಯೋನ ಕೂಡ ಹಾಕೋದು ಆಗಲಿಲ್ಲ. ಹಾಗಾಗಿ ನಾನು ವೀಡಿಯೋನ ಅಪ್ಲೋಡ್ ಮಾಡಲಿಲ್ಲ. ಸೊ ಇನ್ಮೇಲಿಂದ ಕಂಟಿನ್ಯೂ ಆಗಿ ವೀಡಿಯೋನ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೂ ಮೊದಲಾಗಿ ನಾನು ಒಂದು 3 ಬ್ಲೌಸ್ ಪೀಸ್ಗಳನ್ನ ತಂದಿದ್ದೆ. ಏನಕ್ಕೆ ಅಂತಂದರೆ ಈ ಸಿಲ್ಕ್ ಸ್ಯಾರಿಗೆಲ್ಲ ಮ್ಯಾಚ್ ಆಗುವಂತಹ ಸಿಲ್ಕ್ ಬ್ಲೌಸನ್ನು ತೊಗೊಂಬಂದಿದ್ದೆ ವರ್ಕ್ ಮಾಡೋಣ ಅಂತ ಹೇಳಿಬಿಟ್ಟು. ಅದರಲ್ಲಿ ಒಂದನ್ನು ಈಗ ಹೇಗೆ ಮಾರ್ಕ್ ಮಾಡೋದು ಅನ್ನೋದನ್ನು ನಾನು ತೋರಿಸ್ಕೊಡ್ತಾ ಹೋಗ್ತೀನಿ. ಈ ಹಿಂದೆ ನಾನು ಒಂದು ಬ್ಲೌಸ್ಗೆ ಮಾರ್ಕ್ ಮಾಡಿದ್ದೆ. ಅದು ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇರಲಿಲ್ಲ ಮಾರ್ಕಿಂಗು. ಏನಕ್ಕೆ ಅಂತಂದರೆ ಬ್ಲೌಸ್ ಕಲರ್ ಆಗಿತ್ತು. ಹಾಗಾಗಿ ನಾನು ಇನ್ನೊಂದು ವೀಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ. ಹಾಗಾಗಿ ಇದು ಬ್ಲೂ ಇತ್ತಲ್ವ, ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಈ ಒಂದು ವೀಡಿಯೋನ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಮಾಡ್ತಾಯಿದ್ದೆ. ಫಸ್ಟ್ ನಾವು ಬ್ಲೌಸ್ ಮಾರ್ಕಿಂಗನ್ನು ಮಾಡೋಕ್ಕಿಂತ ಮುಂಚೆ ನಾನು ಹೇಳಿದಾಗೆ ಬ್ಲೌಸನ್ನು ಉಕ್ಸನ್ನು ಹಾಕಿಬಿಟ್ಟೆ ಇಟ್ಟಿರಬೇಕಾಗುತ್ತೆ. ಏನಕ್ಕೆ ಅಂತಂದರೆ ನಮ್ಮ ಒಂದು ಮಾರ್ಕಿಂಗು ಕರೆಕ್ಟಾಗಿ ಬರುತ್ತೆ. ಹಾಗಾಗಿ ಕರೆಕ್ಟಾಗಿ ನಾವು ಉಕ್ಸನ್ನು ಹಾಕಿಟ್ಕೊಬೇಕು. ಉಕ್ಸನ್ನು ಹಾಕಿಟ್ಕೊಂಡು ಕರೆಕ್ಟಾಗಿ ಒಂದು ಸೈಜ್ ಹೇಗಿದೆ ಹಾಗೆ ಇಡಬೇಕು. ಅದಕ್ಕಿಂತ ಮುಂಚೆ ಏನು ಮಾಡಬೇಕು ಅಂತಂದರೆ ಕೆಳಗಡೆ ಒಂದು 2 ಇಂಚನ್ನು ಬಿಟ್ಕೊಂಡು ನಾವೊಂದು ಮಾರ್ಕನ್ನು ಮಾಡ್ಕೊಬೇಕಾಗುತ್ತೆ. ಏನಕ್ಕೆ ಅಂತಂದರೆ ಸ್ಟಿಚಿಂಗಿಗೆ ಬೇಕಾಗುತ್ತೆ ಅಲ್ವಾ. ಹಾಗಾಗಿ ಒಂದು 2 ಇಂಚನ್ನು ನಾವು ಕೆಳಗಡೆ ಬಿಡಬೇಕಾಗುತ್ತೆ. ಸೊ 2 ಇಂಚನ್ನು ಕೆಳಗಡೆ ಬಿಟ್ಕೊಂಡ್ಬಿಡಿ. 2 ಇಂಚನ್ನು ಬಿಟ್ಕೊಂಡಾದಮೇಲೆ ಮಾರ್ಕ್ ಮಾಡ್ಕೊಂಡಿರ್ತೀರಲ್ವ ಅಲ್ಲಿ ಕರೆಕ್ಟಾಗಿ ಬ್ಲೌಸನ್ನು ಇಟ್ಕೊಳ್ಳಿ. ಹಾಗೆ ಬ್ಲೌಸನ್ನು ಈಗ ತೋರಿಸ್ತಾ ಇದ್ದೀನಲ್ವ ಆ ತುದಿ ಕರೆಕ್ಟಾಗಿ ತುದಿಗೆ ಟಚ್ ಆಗೋ ಥರ ಇಟ್ಕೊಳ್ಳಿ. ಅಲ್ಲಿ ಸ್ವಲ್ಪ ಗ್ಯಾಪ್ ಬರುತ್ತೆ, ಅದು ಬರಲೇಬೇಕು. ಏನಕ್ಕೆ ಅಂತಂದರೆ ಹಿಂದ್ಗಡೆ ಅಲ್ಲಿ ಹೊಲಿಗೆ ಹಾಕ್ತೀವಲ್ವ ನಾವು, ಅಲ್ಲಿಗೆ ಹೋಗುತ್ತೆ. ಹಾಗಾಗಿ ಅದು ಗ್ಯಾಪ್ ಇರುತ್ತಲ್ವ, ಆ ಗ್ಯಾಪು ಬರಲೇಬೇಕು. ಶೋಲ್ಡರ್ ಎಲ್ಲಿಗಿದೆ ಅಲ್ಲಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳಿ. ಹಾಗೆ ಕೆಳಗಡೆ ಒಂದು ಮಾರ್ಕನ್ನು ಮಾಡ್ಕೊಳ್ಳಿ. ಹಾಗೆ ತೋಳು ಹತ್ರ ಕೂಡ ಎಷ್ಟಿದೆ ಅಷ್ಟನ್ನು ನೋಡಿಕೊಂಡು ಕರೆಕ್ಟಾಗಿ ಬ್ಲೌಸ್ ಅಳತೆಯನ್ನು ಮಾರ್ಕ್ ಮಾಡ್ಕೊಳ್ಳಿ. ಇದು ನಾನು ಮೊದಲೇ ಹೇಳಿದ ಹಾಗೆ ಇದು ಬ್ಲೌಸ್ ಅದು ಸ್ಟಿಚಿಂಗ್ ಮಾರ್ಕಿಂಗ್ ಅಲ್ಲ, ಇದು ಎಂಬ್ರಾಯ್ಡ್ರಿ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು ಮಾರ್ಕಿಂಗ್ ಮಾಡ್ತಾ ಇರೋದು. ಹಾಗಾಗಿ ಕರೆಕ್ಟಾಗಿ ಬ್ಲೌಸ್ ಎಷ್ಟು ಅಳತೆ ಇದೆ ಅಷ್ಟಕ್ಕೆ ನಾವು ಮಾರ್ಕನ್ನು ಮಾಡ್ಕೋಬೇಕಾಗುತ್ತೆ. ಇವಾಗ ಶೋಲ್ಡರ್ ಹತ್ರ ಇನ್ನೊಂದು ಸೈಡ್ ಬಿಟ್ಟಿದ್ದೀನಲ್ವ, ಸೊ ಅದನ್ನು ಕೂಡ ಅಲ್ಲೂ ಕೂಡ ಮಾರ್ಕನ್ನು ಮಾಡ್ಕೊಳ್ಳೋಣ. ಇವಾಗ ಎಲ್ಲವನ್ನು ಕೂಡ ಕೂಡಿಸ್ತಾ ಹೋಗೋಣ. ಫಸ್ಟು ಬ್ಯಾಕ್ ಲೆಂತನ್ನು ಕೂಡಿಸ್ಕೊಳ್ಳೋಣ. ಬ್ಯಾಕ್ ಲೆಂತನ್ನು ಕೂಡಿಸ್ಕೊಂಡು ಆದಮೇಲೆ ಕರೆಕ್ಟಾಗಿ ಬಂದಿಲ್ಲ, ಇದು ಸ್ವಲ್ಪ ಸೊಟ್ಟ ಬಂದಿದೆ. ಹಾಗಾಗಿ ಸ್ಟ್ರೈಟ್ ಮಾಡ್ಕೊಳ್ಳೋಣ. ಸ್ಟ್ರೈಟಾಗಿ ಕರೆಕ್ಟಾಗಿ ಹೇಗಿದೆ ಹಾಗೆ ಮಾಡಬೇಕಾಗುತ್ತೆ. ನೀವು ಎಂಬ್ರಾಯ್ಡ್ರಿ ಡಿಸೈನನ್ನು ಯಾವ್ದು ತೊಗೊತೀರ ಅದ್ರ ಮೇಲೆ ಡಿಸೈಡ್ ಆಗಿರುತ್ತೆ. ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡಲಿಕ್ಕಾದರೂ ಕೂಡ ಇದು ತುಂಬ ಹೆಲ್ಪ್ ಆಗುತ್ತೆ. ಅದಾದಮೇಲೆ ಶೋಲ್ಡರ್ ಹತ್ರ ನಾವು ಸ್ಲೀವ್ಸ್ ಹತ್ರ ನಾವಿವಾಗ ಅಟ್ಯಾಚನ್ನು ಮಾಡ್ಕೊಂಡ್ವಿ. ಇಲ್ಲಿ ಸಾಮಾನ್ಯವಾಗಿ 1 ಇಂಚನ್ನು ಬಿಟ್ಕೋಬೇಕಾಗುತ್ತೆ. ಎಲ್ಲ ಬ್ಲೌಸ್ಗೂ 1 ಇಂಚ್ ಬಿಟ್ಕೊಳ್ಳೋದು. ಸೊ 1 ಇಂಚನ್ನು ಬಿಟ್ಟು ನಾವು ಕರ್ವನ್ನು ಹಾಕ್ಬಿಡೋಣ. ನಿಮ್ಗೆ ಇಲ್ಲಿ ಗೊತ್ತಾಗಿಲ್ಲ ಅಂತಂದರೆ ಈ ಬ್ಲೌಸಲ್ಲಿ ತೊಗೊಳ್ಳಿ. ಬ್ಲೌಸನ್ನು ತೊಗೊಂಡು ಕರೆಕ್ಟಾಗಿ ಒಂದು ಅಂದಾಜಿಗೆ ಇಟ್ಕೊಂಡು ನೋಡ್ಕೊಳ್ಳಿ ಎಷ್ಟು ತೊಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು. 1 ಇಂಚ್ ತೊಗೊಂಡಿದ್ದಾರೆ. ಸೊ 1 ಇಂಚೇ ತೊಗೊಂಡಿರೋದು ನಾನು ಕೂಡ. ಸೊ ಇದು ಬ್ಯಾಕ್ ಆಯಿತು, ಬ್ಯಾಕ್ ಬ್ಲೌಸು. ಇವಾಗ ಇದನ್ನು ನಾವು ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ತೆಗೆದುಬಿಟ್ಟು ಒಂದು ಕಡೆ ಮಾತ್ರ ಇದೆ ಅಲ್ವಾ, ಇನ್ನೊಂದು ಕಡೆ ಕೂಡ ಫೋಲ್ಡ್ ಮಾಡಿಕೊಂಡು ಚೆನ್ನಾಗಿ ಚಾಪೀಸ್ ಅದ್ರ ಮೇಲೆ ಕೂರೋ ಥರ ಮಾಡ್ಕೊಳ್ಳಿ. ಕರೆಕ್ಟಾಗಿರಬೇಕು. ಎಷ್ಟು ಕರೆಕ್ಟಾಗಿರುತ್ತೋ ಅಷ್ಟು ಕರೆಕ್ಟಾಗಿ ಬ್ಲೌಸ್ ಅಳತೆ ಬರುತ್ತೆ. ನೋಡ್ಬೋದು ಇವಾಗ ಮಾರ್ಕಿಂಗು ಈ ಕಡೆ ಸೈಡು ಕೂಡ ಬಂದಿದೆ. ಹೇಗಿದೆಯೋ ಹಾಗೆ ಒಂದು ಚಾಪೀಸಲ್ಲಿ ಅದನ್ನು ಮಾರ್ಕನ್ನು ಮಾಡ್ಕೊಳ್ಳಿ. ಇದಿಷ್ಟು ಬ್ಯಾಕ್ ಬ್ಲೌಸು ಮಾರ್ಕಿಂಗು. ಇವಾಗ ನಾವು ಸ್ಲೀವ್ಸನ್ನು ನೋಡೋಣ. ಸ್ಲೀವ್ಸನ್ನು ಹೇಗೆ ಮಾರ್ಕ್ ಮಾಡ್ಕೊಳ್ಳೋದು ಅಂತ ನಿಮ್ಮ ಬ್ಲೌಸನ್ನು ನೋಡ್ಕೊಳ್ಳಿ. ಫಸ್ಟು ಎಲ್ಲಿ ಜಾಗ ಆಗುತ್ತೆ ಹೇಗೆ ಅನ್ನೋದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಬ್ಲೌಸಿಗೆ ನಾವು ಸ್ಲೀವ್ಸಿಗೆ ನಾವು 1 ಇಂಚನ್ನು ಮಾರ್ಕ್ ಮಾಡ್ಕೋಬೇಕು ಕೆಳಗೆ ಸ್ಟಿಚಿಂಗಿಗೆ ಅಂತ ಹೇಳ್ಬಿಟ್ಟು. 1 ಇಂಚು ಸ್ಟಿಚಿಂಗಿಗೆ ಅಂತ ಮಾರ್ಕಿಂಗನ್ನು ಬಿಟ್ಟು ಒಂದು ಲೈನನ್ನು ಹಾಕ್ಕೊಬಿಡಿ 1 ಇಂಚಿಗೆ. ಅದಾದಮೇಲೆ ಬ್ಲೌಸನ್ನು ತೊಗೊಂಡು ಸ್ಲೀವ್ಸನ್ನು ಇಟ್ಕೊಳ್ಳಿ ಕರೆಕ್ಟಾಗಿ, ಫ್ರಂಟು ಮತ್ತು ಬ್ಯಾಕು ಅಂತ ಹೇಳಿಬಿಟ್ಟು. ಆ ಸ್ಲೀವ್ಸು ಕೂಡ ಹೇಗಿದೆಯೋ ಹಾಗೆ ಕರೆಕ್ಟಾಗಿ ಮಾರ್ಕನ್ನು ಮಾಡ್ಕೊಳ್ಳಿ. ಕರೆಕ್ಟಾಗಿ ಹೇಗಿದೆ ಎಷ್ಟಿದೆ ಅಷ್ಟಕ್ಕೆ ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ಈ ರೀತಿ ನಾನು ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಮಾಡ್ತಾಯಿದ್ದೀನಲ್ವ, ಈ ಥರ ಒಂದು
ಸ್ವಲ್ಪ ಗೆರೆನ ಹೇಳ್ಕೊಳ್ಳಿ. ಇದು ಒಂದು ಅಂದಾಜು ಮೇಲೆ ತೊಗೊಬೋದು, ಏನಾಗಲ್ಲ. ಏನಕ್ಕೆ ಅಂದರೆ ವರ್ಕಿಗಲ್ವ, ಹಾಗಾಗಿ. ಸೊ ಇವಾಗ ಅದೇ ಥರ ಈ ಕಡೆ ತಿರುಗಿಸ್ಬಿಟ್ಟು ಫ್ರಂಟನ್ನು ಮಾಡ್ಕೊಳ್ಳೋಣ. ಅಲ್ಲಿ ಯಾವ ಥರ ಪ್ರೋಸೆಸ್ ಮಾಡಿದ್ರು ಅದೇ ಥರ ಪ್ರೋಸೆಸಿಂಗನ್ನು ಇಲ್ಲೂ ಕೂಡ ಮಾಡಬೇಕು. ಕರೆಕ್ಟಾಗಿ ಅಳತೆಯನ್ನು ತಗೊಂಡು ಕರೆಕ್ಟಾಗಿ ಎಷ್ಟಿದೆಯೋ ಅಷ್ಟಕ್ಕೆ ಮಾರ್ಕನ್ನು ಮಾಡ್ಕೊಳ್ಳಿ. ಇದೇ ಥರ ಪ್ರೋಸೆಸನ್ನು ಕಂಟಿನ್ಯೂ ಮಾಡಿ. ಇವಾಗ ಎಲ್ಲದನ್ನು ಕೂಡಿಸ್ಕೊಳ್ಳಿ. ನೆಕ್ಸ್ಟು ಇದೇ ಒಂದು ಫೋಲ್ಡ್ ಮಾಡ್ಕೊಂಬಿಟ್ಟು ಇದನ್ನೇ ನಾವು ಇನ್ನೊಂದು ಸ್ಲೀವ್ಸ್ಗೂ ಮಾಡ್ಕೊಬೋದು. ಇವಾಗ ಮಾಡ್ತೀನಿ ನೋಡಿ. ಕರೆಕ್ಟಾಗಿ ನಾವು ಅದನ್ನು ಕ್ಲೀನಾಗಿ ಚಾಪೀಸ್ ಎಲ್ಲ ಕೂರೋ ಹಾಗೆ ಬಳ್ಕೊಬೇಕಾಗುತ್ತೆ. ಕರೆಕ್ಟಾದಂಥ ಅಳತೆಯನ್ನು ಇಟ್ಕೊಂಡು ಇವಾಗ ಈ ಕಡೆ ಕೂಡ ಮಾರ್ಕ್ ಆಗಿದೆ ನೋಡ್ಬೋದು. ಕರೆಕ್ಟಾಗಿ ಡ್ರಾ ಮಾಡ್ಕೊಳ್ಳಿ ಹೇಗಿದೆ ಹಾಗೆ ಸ್ಲೀವ್ಸ್. ಇವಾಗ ಎರಡೂ ಕೂಡ ಸ್ಲೀವ್ಸ್ ಆಯಿತು. ಇವಾಗ ಫ್ರಂಟ್ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಫ್ರಂಟು ನೀವು ಯಾವ ಕಡೆ ಸೆರಗು ಬರುತ್ತೆ ಅಂತ ನೋಡ್ಕೊಂಬಿಟ್ಟು ಮಾಡ್ಕೊಳ್ಳಿ. ಏನಕ್ಕೆ ಅಂತಂದರೆ ಮತ್ತೆ ಸೆರಗು ಬರೋ ಆಪೋಸಿಟ್ ನೀವು ವರ್ಕ್ ಮಾಡಿದರೆ ಅದು ಸರಿ ಆಗೋದಿಲ್ಲ. ಹಾಗಾಗಿ ಸೆರಗು ಯಾವ ಕಡೆ ಬರುತ್ತೋ ಆ ಕಡೆ ನೋಡ್ಕೊಂಡ್ಬಿಟ್ಟು ನೀವನ್ನು ಮಾರ್ಕನ್ನು ಮಾಡ್ಕೋಬೇಕಾಗುತ್ತೆ. ಇವಾಗ ಕರೆಕ್ಟಾಗಿ ಬ್ಯಾಕ್ ಹೇಗೆ ಇಟ್ಕೊಂಡಿದ್ರು ಹಾಗೆ ಫ್ರಂಟನ್ನು ಇಟ್ಕೊಳ್ಳಿ. ಫ್ರಂಟ್ ಮಾರ್ಕ್ ಮಾಡೋದು ಅಷ್ಟೊಂದು ಕಷ್ಟ ಇಲ್ಲ, ತುಂಬಾ ಈಸಿ ಅದು ಮಾರ್ಕ್ ಮಾಡೋದು. ಇವಾಗ ಕರೆಕ್ಟಾಗಿ ಶೋಲ್ಡ್ರ್ ಹತ್ರ ಒಂದು ಮಾರ್ಕನ್ನು ಮಾಡ್ಕೊಳ್ಳಿ. ಹಾಗೆ ಕೆಳಗಡೆನೂ ಕೂಡ ಒಂದು ಮಾರ್ಕನ್ನು ಮಾಡ್ಕೊಳ್ಳಿ. ಕರೆಕ್ಟಾಗಿ ಇವಾಗ ಎಷ್ಟು ಬೇಕೋ ಅಷ್ಟಕ್ಕೆ ಕೂಡಿಸ್ಕೊಳ್ಳಿ. ಇವಾಗ ಫ್ರಂಟು ಕೂಡ ಮಾರ್ಕಿಂಗ್ ಆಯಿತು. ಇಷ್ಟೇ ಫ್ರಂಟ್ ಮಾರ್ಕಿಂಗು. ಸೊ ಇದಿಷ್ಟು ಆಗಿತ್ತು ಬ್ಲೌಸನ್ನು ಹೇಗೆ ಮಾರ್ಕ್ ಮಾಡ್ಕೊಳ್ಳೋದು ಅನ್ನೋದು ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹೀಗೆ ವಿಡಿಯೋ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.